ಇಲ್ಲೇ ಪ್ರೇಮಿ, ಪ್ರೇಮಮ್ಮ, ಏನ್ ಮಾಡ್ತಿದ್ಯಮ್ಮ ಒಳಗೆ? ಬಾರೆ ಒತ್ತಾಯ್ತು. ಆಮೇಲೆ ಬಿಸ್ಲತ್ತದ, ಹೋಗಕ್ಕಾಗಲ್ಲ, ಬಟ್ಟೆ ಒಗ್ಯಕ್ಕಾಗಲ್ಲ, ಬಾ ಜಲ್ದಿ ಹೋಗಿ ಬರೋಣ. ಅರೆ ಶಾಂತಕ್ಕ, ಏನಿದು ಇಷ್ಟ ಬೇಗ ಬಂದ್ಬಿಟ್ಟಿದ್ಯಲ್ಲ? ನಾನು ಇನ್ನೂ ನಾಷ್ಟನೇ ಮಾಡಿಲ್ಲ, ಏನೂ ಇಲ್ಲ. ಮಡಗಿದ್ದೀನಿ ಅಷ್ಟೇ, ಇನ್ನೂ ತಿಂದಿಲ್ಲ. ಏನು ಮಾಡೋದು ಇವಾಗ? ಒತ್ತಾಗ್ತೈತೇನೋ. ಹೌದೇನೆ. ಒಂದು ಕೆಲಸ ಮಾಡು, ಬಾಕ್ಸ್ಗೆನೆ ಹಾಕೊಂಬಿಡು ಒಂದಿಷ್ಟ, ಅಲ್ಲೇ ತಿನ್ನಿವಂತೆ. ನಾನು ತಿನ್ನಮ್ಮಾಗಲಿ, ನೀನು ಒಂದಿಷ್ಟು ಬಾಕ್ಸ್ ಹಾಕೋ, ಅಲ್ಲೇ ಹೋಗಿ ತಿನ್ನೋಣ. ಅಲ್ಲೇ ಹೋಗಿ ತಿನ್ನಿವಂತೆ, ಏನಾಗಲ್ಲ, ಹಾಕೋ, ಲೇಟ್ ಆಗ್ತದೆ. ಸರಿ ಶಾಂತಕ್ಕ, ಇರು, ಬೇಗ ಹೋಗಿ ಬಾಕ್ಸ್ ಹಾಕೊಂಡು ಬಟ್ಟೆ ಎಲ್ಲ ತಗೊಂಬರ್ತೀನಿ. ಆಯ್ತು ನಡಿ ಶಾಂತಕ್ಕ, ಹೋಗೋಣ, ಹೊತ್ತಾಗ್ತದೆ, ಬೇಗ ಬೇಗ ಹೋಗಿ ಹಾಕೊಂಬರೋಣ. ಅಲ್ಲ ಕಣ ಪ್ರೇಮಿ, ನಿಮ್ಮ ಹುಡುಗ ಚಂದು ಎತ್ತೋದ್ನೆ, ಎಲ್ಲೂ ಕಾಣಿಸ್ತಿಲ್ಲ. ಶಾಂತಕ್ಕ, ನಮ್ಮ ಚಂದುನು ನಿಮ್ಮ ಮಂಜ ಇಬ್ರು ಅಲ್ಲೇ ಆಟ ಆಡ್ತಾವ್ರೆ ರೋಡಲ್ಲಿ. ಅವ್ರಿನ್ ಕಣ್ಣಿಗೆ ಬಿದ್ದರೆ ನಾವೇನ ಅವ್ರ ಕಣ್ಣಿಗೆ ಬಿದ್ದರೆ ಇನ್ನು ನಾವು ಬರ್ತೀವಿ ಅಂತ ಹತ್ಕೊಂಡು ಕೂತ್ಕೊಂತಾರೆ. ನಾವು ಹಿಂಗಾಸ್ ಹೋಗೋಣ ಬಾ. ಅಯ್ಯೋ, ಅದು ನಿಜ ಕಣಮ್ಮ. ಆ ಹುಡುಗರು ಒಂತ ಕುಂತಿತ್ತೋ ಕೂರಲ್ಲ ಅಲ್ಲಿ, ಬಂದು ಆ ನೀರು ಜಾಸ್ತಿ ಇರೋ ಕಡೆ ಹರಿಯೋ ಕಡೆ ಎಲ್ಲ ಹೋಗ್ತವೆ. ಅಲ್ಲಿ ಹೇಳಿದ ಮಾತು ಕೇಳಲ್ಲ, ಏನಿಲ್ಲ. ನಾನು ಅದಕ್ಕೆ ಹೇಳಿ ಬಂದಿಲ್ಲಮ್ಮ. ಹಂಗೆ ಬಂದುಬಿಟ್ಟಿದ್ದೀನಿ. ನಡಿ ಹೋಗೋಣ. ಚಂದು, ಅಲ್ಲ ಕಣಲ್ಲ, ಇವತ್ತು ಸ್ಕೂಲ್ ಇಲ್ಲ, ಏನಿಲ್ಲ, ಮಂತವೇ ಕುಂತಿದ್ದೀವಲ್ಲ. ಬೇಜಾರಾತದ, ನಡಿಯಲ್ಲ, ಎಲ್ಲನೂ ಹೋಗೋಣ. ಹೂ ಕಣಲೆ ಮಂಜ, ನನಗೂ ಹಂಗೆ ಅನಿಸ್ತೈತೆ. ಎಲ್ಲನ ಹೋಗಿದ್ದಿದ್ರೆ ಅತ್ತೆ ಚೆನ್ನಾಗಿರೋದು ಆಡ್ಕೊಂಬರಕ್ಕೆ. ಇಲ್ಲಿ ಮನೆ ಹತ್ರ ಕುಂತು ನನಗೂ ಬೇಜಾರಾಗ್ತೈತಪ್ಪ. ಏನು ಮಾಡೋದು? ಹೋಗಲೇ. ಹಗಳಲ್ಲ ಮಂಜ, ನಮ್ಮಮ್ಮನೂ ನಿಮ್ಮಮ್ಮ ಇತ್ಲಾಗೆ ಬರ್ತಾವ್ರಲ್ಲ ಬಟ್ಟೆ ತಗೊಂಡು. ಒಳೆ ತಗೋತಾರ ಕಣೋ, ಬಾರ ಹೋಗೋಣ, ಅಲ್ಲಿ ಚೆನ್ನಾಗಿರ್ತೈತೆ ಆಟ ಆಡಕ್ಕೆ. ಹಗಳ, ಹೌದೇನ್ಲ? ನಮ್ಮ ಅಮ್ಮಯ್ಯ ನನಗೇನು ಹೇಳೇ ಬರಲಿಲ್ಲ ನೋಡು. ನಾನು ಬಂದ್ಬಿಡ್ತೀನಿ ಅಂತಾನೆ ಹೇಳಲ್ಲ ನಮ್ಮ ಅಮ್ಮ ನನಗೆ. ಅಗಳೇ ಪ್ರೇಮಿ, ಆ ಹುಡುಗರಿಬ್ರು ಇಲ್ಲೇ ಕುಂತವಲ್ಲೇ. ನಾವು ಆ ರೋಡಲ್ಲಿ ಬಂದರೆ ಅಲ್ಲಾಸಿರ್ತಾರೆ ಅಂತ ಅಂದ್ಬಿಟ್ಟು ಹಿಂಗಾಸ್ ಬಂದರೆ ಇಲ್ಲೇ ಕುಂತವಲ್ಲೇ ಇವು. ಇವಾಗ ನೋಡವ, ಬತ್ತೀನಿ ಅಂತ ಹೆಂಗಾಡ್ತಾರೆ ಅಂತ. ಅಮ್ಮ, ನನ್ನ ಹತ್ರನೇ ಸುಳ್ಳು ಹೇಳ್ಬಿಟ್ಟು ಏನು ಕೇಳ್ದಂಗೆ ಒಳೆ ತಗೋಯ್ತಿದ್ದಿ ಬಟ್ಟೆ ಒಗ್ಯಕ್ಕೆ. ನಾನು ಬತ್ತೀನಿ ಕಣಮ್ಮ, ಬೇಜಾರಾತದ ಮಂತವ. ನಾನು ಚಂದನು ಇಬ್ರು ಬತ್ತೀವಿ, ಕರ್ಕೊಂಡೋಗ್ರಿ ನಿಮ್ಮ ಜೊತೆಲಿ. ಇಲ್ಲೇ ಅಮ್ಮ, ನಾನು ಬತ್ತೀನಿ ಕಣಮ್ಮ, ನಾನು ಮಂತವಿರಲ್ಲ, ನನಗೂ ಬೇಜಾರಾಗ್ತೈತೆ. ನಾನು ಮುಂಜಾನೆ ಬತ್ತೀವಿ ಇಬ್ರು. ಇಲ್ಲೇ ಪಾಪ, ನೀವಲ್ಲಿ ನಾವು ಬಂದ್ರೂ ನಾವು ಹೇಳ್ದಂಗೆ ಕೇಳಲ್ಲ, ಏನಿಲ್ಲ. ಆ ನೀರು ಜಾಸ್ತಿ ಹರಿಯೋ ಕಡೆ ಹೋಗ್ತೀರಾ, ಅಲ್ಲೆಲ್ಲ ಹೋಗ್ಬಾರ್ದು ಅಂದ್ರೂ ನೀವು ಕೇಳಲ್ಲ, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀರಾ. ಅದಕ್ಕೇನೇನೆ ಹೇಳ್ದಂಗೆ ಬಂದಿದ್ದು. ಹ್ಞೂ ಕಣ್ರಿ ಪಾಪ, ನೀವು ಹೇಳಿದ ಮಾತು ಕೇಳಲ್ಲ, ಏನಿಲ್ಲ. ಅದಕ್ಕೇನೆ ನಾನು ನಿಮ್ಮ ಅಮ್ಮ ನೀವಿಬ್ರು ಇಲ್ಲೇ ಬಿಟ್ಬಿಟ್ಟು ಹೋಗಿ ಬೇಗ ಒಕ್ಕಂಬರೋಣ ಅಂತ ಅನ್ಕೊಂಡಿದ್ದು. ಇಲ್ಲ ಕಣಮ್ಮ, ನೀನು ಹೇಳ್ದಂಗೆ ಕೇಳ್ತೀವಿ. ನಾವು ಎಲ್ಗೂ ಹೋಗಲ್ಲ. ನಾವು ಸುಮ್ಮನೆ ಒಂದು ಕಡೆ ಬದಿನ ಮೇಲೆ ಕುತ್ಕೊಂಡು ಆಟ ಆಡ್ತಿರ್ತೀವಿ ಕಣಮ್ಮ, ನೀರಲ್ಲಿ ದಡದಲ್ಲೇನೆ. ನೀರೊಳಗೆ ಇಳಿಯಲ್ಲ ಕಣಮ್ಮ, ಪ್ಲೀಸ್ ಕಣಮ್ಮ, ಕರ್ಕೊಂಡೋಗಮ್ಮ. ಶಾಂತಕ್ಕ, ಬಿಡಿ ಹೋಗ್ಲಿ. ಬಂದು ಅಲ್ಲೆಲ್ಲ ದಡದಲ್ಲಿ ಕುತ್ಕೊಂಡು ಆಡ್ತಾರಂತೆ, ಬರ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗ್ತೈತೆ. ಇವ್ರನ್ನ ಇವಾಗ ಬಿಟ್ಟೋದ್ರೂ ಅಲ್ಲಿ ಇಲ್ಲಿ ಅವ್ರವ್ರ ಹುಡುಗರ ಕೈಯಲ್ಲಿ ಜಗಳ ಆಡ್ತಾರೆ. ಬೇಡ, ನಡಿ, ಕರ್ಕೊಂಡೇ ಹೋಗೋಣ. ಸರಿ ಆಯ್ತು, ಅಲ್ಲಿ ಹೇಳ್ದಂಗೆ ಕೇಳಬೇಕು. ಅತ್ತ ಹೋಗ್ಬಾರ್ದು. ನಾನು ಎಲ್ಲಿ ಹೇಳ್ತೀನೋ ಅಲ್ಲೇ ಕುಂತಿರ್ಬೇಕು ಆಟ ಆಡ್ಕೊಂಡು ನೀವು. ಸರಿ ಕಣಮ್ಮ, ಆಯ್ತು. ಹೋಗಿ ಪ್ರೇಮಿ, ಫಸ್ಟು ಏನೋ ನಾಷ್ಟ ಮಾಡಿಲ್ಲ ಅಂದಲ್ಲ, ಬಾಕ್ಸ್ ಹಾಕೊಂಡ್ ಬಂದಿದೆಯಲ್ಲ, ಹೋಗಿ ತಿನ್ಬಿಟ್ಟು ಬಂದು ಒಕ್ಕಂಗೆ ಕೂತ್ಕೊಂಡಿವಂತೆ, ಹೋಗಿ. ಇಲ್ಲ ಕಣ್ ಶಾಂತಕ್ಕೋ, ಫಸ್ಟೇನೆ ನಾಷ್ಟ ತಿಂದ್ಬಿಟ್ರೆ ಹೊಟ್ಟೆ ಭಾರ ಅನ್ನಿಸ್ತಿರ್ತೈತಮ್ಮ, ಬಟ್ಟೆ ಒಗ್ಯಕ್ಕಾಗಲ್ಲ. ಆಮೇಲೆ ನಾಷ್ಟ ಮಾಡಿದ್ಮೇಲೆ ಒಂದು ಗಳಿಗೆನ ನಿದ್ದೆ ಮಾಡಬೇಕು, ಇಲ್ಲಾಂದರೆ ಆಗಲ್ಲ. ಅದಕ್ಕೆಯ ಫಸ್ಟ್ ಇವನ್ನೆಲ್ಲ ಒಗ್ದಾಕ್ಬಿಟ್ಟು ಅಲ್ಲಿ ಒಂದು ಕಡೆ ಒಣಗಾಕಿ ಅಲ್ಲೆಲ್ಲ ಕೂತ್ಕೊಂಡು ತಿನ್ನಂತವ ನೆಳ್ಳಲ್ಲಿ. ಅಮ್ಮ, ನೀವಿಲ್ಲಿ ಬಟ್ಟೆ ಒಗಿತಿರ್ರಿ, ನಾವು ಆ ಕಡೆ ದಡದಲ್ಲಿ ಕೂತ್ಕೊಂಡು ನೀರಲ್ಲಿ ಆಟ ಆಡ್ತಿರ್ತೀವಿ ಕಣಮ್ಮ, ಎಲ್ಲೂ ಹೋಗಲ್ಲ, ಇಲ್ಲೇನೆ. ಅಲ್ಲೇ ಪಾಪ, ಇದಕ್ಕೆ ಕಣ ನಿಮ್ಮನ್ನು ಕರ್ಕೊಂಬರಲ್ಲ ಅನ್ನೋದು. ನೋಡಿ, ಹೇಳಿದ ಮಾತು ಕೇಳಬೇಕಪ್ಪ, ಸುಮ್ಮನೆ ಕೂತ್ಕೊಬೇಕು. ಆಗಲೇ ಹೇಳಿದ್ದೀನಿ, ಎಲ್ಲೂ ನೀರಿರೋ ಕಡೆ ಹೋಗ್ಬಾರ್ದು ಅಂದ್ಬಿಟ್ಟು. ಆಗ್ಲೇನೆ ನೀನು ಅಲ್ಗೋಯ್ತೀನಿ ಇಲ್ಗೋಯ್ತೀನಿ ಅಂತಿದ್ಯಲ್ಲ. ಅದೇ ಹೊಡಿತೀನಿ ನೋಡು, ಸುಮ್ಮನೆ ಅಂತ ಕೂತ್ಕೊಬೇಕು. ಇಲ್ಲ ಕಣಮ್ಮ, ಈ ನೀರೇನು ಆಳ ಇಲ್ಲ ಇದು. ನಾನು ಅವಾಗೆಲ್ಲ ಬಂದು ಹೋಗಿರ್ಲಿಲ್ವ, ಇಲ್ಲಿ ಆಡಕ್ಕೆ ಬಂದಿದ್ದೀನಿ ಇಲ್ಲಿಗೆ. ಇದೇನು ಆಳ ಇರಲ್ಲ, ನೀರು ಇಲ್ಲದೆ ಇದ್ದಾಗೆಲ್ಲ ನಾನು ನೋಡಿದ್ದೀನಿ. ಮಂಡಿಗಿನ ಬತ್ತೈತೆ ಅಷ್ಟೇ ನೀರು. ಆ ಕಡೆಗೆ ಹೋಗಲ್ಲ, ಆಟ ಆಡ್ಕೊಂಡು ಕುಂತಿರ್ತೀವಿ. ಅಲ್ಲೇ ಹುಡುಗರ, ಅದೆಲ್ಲ ಏನು ಬೇಡ, ಸುಮ್ಮನೆ ಕುತ್ಕೊಳ್ರಲ್ಲ ಇಲ್ಲೇನೆ ನೆಳ್ಳಲ್ಲಿ. ಅದೇನು ಆಟ ಆಡ್ತೀರ ಅಲ್ಲೋಗಿ. ಎಲ್ಲೂ ಹೋಗಲ್ಲ ಕಣಮ್ಮ, ಅಲ್ಲೇ ನಿಮ್ಮ ಎದುರುಗಡೆನೆ ಕಾಣ್ತೀವಿ, ಆ ಕಡೆ ದಡದಲ್ಲಿ ಕುಂತಿರ್ತೀವಿ ಕಣಮ್ಮ. ಅಲ್ಲೋಗಿ ಕುಂತಿರ್ತೀವಿ ಬಿಡಮ್ಮ, ನಾವೇನು ಹೋಗಲ್ಲ ಎಲ್ಗೂ. ಸರಿ ಆಯಿತು. ಈ ನೀರೊಳಗೆ ಹೋಗೋದು ಬೇಡ, ಅಲ್ಲಿ ಆ ಕಡೆ ಸೇತುವೆ ಕಟ್ಟೋರಲ್ಲ, ಅದ್ರ ಮೇಲೆ ಬಂದು ಆ ಕಡೆ ದಡದಲ್ಲಿ ಕುತ್ಕೊಂಡು ಆಡ್ರಿ. ಇಲ್ಲಿ ಯಾವ ಆಳ ಐತೋ ಏನೋ ಯಾರಿಗೆ ಗೊತ್ತು, ಹಂಗಾಸ್ಪ ಹೋಗ್ರಿ, ಬಂದಲ್ಲಿ ಕುತ್ಕೊಂಡು ಆಡ್ರಿ. ಸರಿ ಕಣಮ್ಮ, ಆಯಿತು. ಶಾಂತಕ್ಕ, ಮತ್ತೇನು ಸಮಾಚಾರ? ನಾಷ್ಟ ಏನು ಮಾಡಿದ್ದೆ ನೀನು? ನಾಷ್ಟ ಏನು ಮಾಡಲಿ ಬಾರೆ ಪ್ರೇಮಿ, ನಾನು ಒಂದೇ ಸಲ ಮುದ್ದೆ ಮಾಡ್ತೀನಮ್ಮ. ನಮ್ಮ ಮನೆ ಮುದುಕಿ ಅವಳಲ್ಲ, ಅವಳಿಗೆ ಯಾವಾಗ್ಲೂ 3 ಹೊತ್ತು ಮುದ್ದೆ ಇರಬೇಕು. ನಾವು ಬೇರೆ ಮಾಡೋದು, ಅವಳು ಬೇರೆ ಮಾಡೋದು, ಎರಡೆರಡು ಅಡುಗೆ ಮಾಡಬೇಕು. ಅದಕ್ಕೇನೆ ಒಂದೇ ಸಲ ಮುದ್ದೆ ಮಾಡಿಬಿಡ್ತೀನಿ, ಅವಳಿಗೆ ಮುದ್ದೆ ಕೊಡಬೇಕಲ್ಲ ಅಂತ.
ಹೌದು, ನಿಮ್ಮತ್ತೆ ಎಲ್ಲೋಗಿದ್ಲು? ಕಾಣ್ತಿರ್ಲಿಲ್ಲ ನಾನು ಬಂದಾಗ ಮನೆ ಹತ್ರ. ಊರಲ್ಲಿಲ್ವಾ? ಅಯ್ಯೋ, ಊರಲ್ಲಿಲ್ದ ಎಲ್ಲೋಗೊಳ್ತಾವ ಹಾಳಾಗಿ. ಊರಲ್ಲೇ ಕುಂತಿರ್ತಾಳೆ. ಆ ಸಿದ್ದಾಜಿರ್ ಮಂತವಲ್ಲ ಯಾರು ಮಂತವಲ್ಲನ ಎಲಾಡಿಕೆ ಇಸ್ಕೊಂಡು ಹಾಕೊಂಡು ಅವ್ರವ್ರ ಮನೆ ತ್ಯಾಪೆ ಸುದ್ದಿ ಮಾತಾಡ್ಕೊಂಡು ಕುಂತಿರ್ತಾರೆ. ಆ ಸಿದ್ದಾಜಿಗೂ ಇನ್ನೇನು ಸೊಸೆ ಊರಾಗಿಲ್ವಲ್ಲ, ಅವ್ರ ಊರಾಗೆ ತವ್ರ ಮನೆಗೆ ಹೋಗೋಳಲ್ಲ ಸೊಸೆ. ಆ ಅಜ್ಜಿಗೂ ಇನ್ನೇನು ಕೆಲಸ ಇಲ್ಲ ಮಾಡಕ್ಕೆ, ಆ ಅಜ್ಜಿ ಒಂದೇ ಇರೋದು. ನಮ್ಮ ಅತ್ತೆನೂ ಹೋಗಿ ಕುಕ್ಕರ್ಸ್ಕೊಂತಾಳೆ ಅಲ್ಲೇನಿ. ಕುತ್ಕೊಂಡ್ಬಿಟ್ರಂತೂ ಅವ್ರ ಹಿಂಗೆ ಇವ್ರ ಹಿಂಗೆ, ನನ್ನ ಸೊಸೆ ಹಂಗೆ ನಿನ್ನ ಸೊಸೆ ಹಿಂಗೆ ಅಂತ ಬರೀ ಕಂಡೋರ್ ಸುದ್ದಿನೇ ಮಾತಾಡ್ಕೊಂಡು ತ್ಯಾಪೆ ಮಾಡ್ತಿರ್ತಾರೆ. ನೋಡ್ಸಂತಕ್ಕ, ಒಂದು ಏರ್ ಬಟ್ಟೆ ಬಿದ್ದವೆ, ಒಂದು ಬಟ್ಟೆ ನಾನ ಉಗ್ಗಿಯಲ್ಲ, ಒಗಿದಂಗೆ ಸುಮ್ಮನೆ ಮೂಳೆಯಲ್ಲಿ ಕುತ್ಕೊಂತಾಳೆ. 3 ಹೊತ್ತು ಮಾಡಿಕೊಂಡು ಕುತ್ಕೊಬೇಕು ಅವಳಿಗೆ ನಾನು. ಒಂದೇ ಒಂದು ಕೆಲಸ ಮಾಡಲ್ಲ. ಇತ್ಲು ಕಡ್ಡಿತದ ತಿಕ್ಕಲ್ಲ ಅಂತೀನಿ ಅವಳು. ಅದೇ ಏನೋ ನಮ್ಮ ಮಗಳು ಬಂದ್ಬಿಡ್ಲಿ, 1 ನಿಮಿಷ ಕುತ್ಕೊಳಲ್ಲ, ಬರೀ ಕೆಲಸ ಮಾಡ್ತಾನೇ ಇರ್ತಾಳೆ. ಮಗಳು ಮುಂದೆ ತೋರಿಸ್ಕೊಬೇಕಲ್ಲ ನಾನೇ ಕೆಲಸ ಮಾಡ್ತೀನಿ ಎಲ್ಲ ಅಂತ. ಹಂಗೆ ಬಾ ನಮ್ಮ ಅತ್ತೆ. ಅಂದಂಗೆ ಶಾಂತಕ್ಕ, ನಿಮ್ಮತ್ತೆ ಏನನ್ನ ಕೆಲಸ ಮಾಡ್ಕೊಡ್ತಾಳೆ ನಿನಗೆ? ಹ್ಞೂ, ಮಾಡ್ಕೊಡ್ತಾಳೆ. ಕಾಣಿಸ್ಕಾಣ್ಬೇಕಂತ ಅಷ್ಟೇ, ಹಂಗಂತ ಮಾಡ್ಕೊಡ್ತಾಳೆ ಅಂತ. ಯಾತನ ಒಂದು ಕೆಲಸ ಹೇಳಿರಿ, ಒಂದಿಷ್ಟು ಮುಸ್ರೆ ಚಲ್ಕೊಂಬ ಅಂತಂದರೆ ನನಗೆ ಕಾಲು ನೋವು, ಮಂಡಿ ನೋವು, ಸೊಂಟ ನೋವು ಅಂತ ಇದನ್ನೇ ಹೇಳ್ತಾಳೆ, ರಾಗ ತೆಗಿತಾಳೆ. ಮನೇಲಿ ಕೆಲಸ ಮಾಡು ಅಂದರೆ ಆಗಲ್ಲ. ಅದೇನು ಎಲ್ಲನ ನಾಟಕ ಭಜನೆ ಮಾಡ್ತಾವ್ರೆ ಅಂತಂದರೆ ವಾಲ್ಟ್ ನಿಂತ್ಕೊಂತಾಳೆ. ಎಲ್ಲರಿಗಿಂತ ಮುಂಚೆನೇ ರೆಡಿಯಾಗಿ ಊರಿಗೆ ಮುಂದೆ ನಿಂತ್ಕೊಂತಾಳೆ ಹೋಗಕ್ಕೆ. ಆವಾಗ ಯಾಕೆ ತುರಿದು ಇರಲ್ಲ. ಸೊಂಟ ನೋವು, ಬೆನ್ನು ನೋವು, ಕಾಯಿ ನೋವು, ಕಾಲು ನೋವು, ಯಾವ ನೋವು ಇರಲ್ಲ ಅವಾಗ ಏನು ನೋವು ಬರಲ್ಲ. ಕೆಲಸ ಮಾಡು ಅಂದರೆ ಮಾತ್ರ ಎಲ್ಲ ನೋವು ಬರ್ತದೆ ಅವಳಿಗೆ. ಅಯ್ಯ, ಅವಳ್ದೇನು ಕೇಳ್ತೀಯ? ಹೇಳ್ತಾ ಹೋದ್ರೆ ದಿನವೆಲ್ಲ ಆಗಲ್ಲ. ಸುಮ್ಮನೆ ಬಟ್ಟೆ ಹೋಗಿ ಏನು ಕೇಳ್ತೀಯ ಅವಳ್ದ? ಅಯ್ಯೋ ಶಾಂತಕ್ಕ, ಹಂಗೋಲ್ಸಿದ್ ನಿಮ್ಮತ್ತೇನೆ ವಾಸಿ. ನಮ್ಮತ್ತೆ ಇದ್ದಾಳಲ್ಲ, ಒಂದು ಕ್ಷಣ ನಾನು ಟಿ ವಿ ಹಾಕೊಂಡು ಕೂತ್ಕೊಳಂಗಿಲ್ಲ, ಎದ್ದು ಬಿಡ್ತಾಳೆ. ಬಟ್ಟೆ ಒಂದು ಏರವೇ, ಪಾತ್ರೆ ಅಷ್ಟವೇ, ಕೆಲಸ ಮಾಡ್ದಂಗೆ ಕುಂತವಳೆ ಟಿ ವಿ ನೋಡ್ಕೊಂಡು ಅಂತ ಹಿಂಗೆ ಬೈಕಂತ ತಿರುಗ್ತಾನೆ ಇರ್ತಾಳೆ. ಅದೇ ಅವಳು ಮಾತ್ರ ಯಾವಾಗಲೂ ಟಿ ವಿ ಮುಂದೆನೇ ಕುಂತಿರ್ತಾಳೆ. ಸಂಜೆ 6 ಗಂಟೆ ಆಯಿತು ಅಂದರೆ ಸಾಕು, ನಾನು ಆ ಸೀರಿಯಲ್ ನೋಡಬೇಕು, ಆ ಲಕ್ಷ್ಮೀ ಬಾರಮ್ಮ ನೋಡಬೇಕು, ಆ ಭಾಗ್ಯಲಕ್ಷ್ಮಿ ನೋಡಬೇಕು ಅಂತ ಅದು ಇದು ನೋಡ್ಕೊಂಡು ಕುಂತ್ಕೊಂಡ್ಬಿಡ್ತಾಳೆ. ಅದೇ ಏನಾರ ನಾನು ಟಿ ವಿ ಹಾಕ್ಬಿಟ್ರೆ ಮಾತ್ರ ಅವಳಿಗೆ ಬತ್ತದ ಒತ್ಕೊಂಡೋಗೋವಂಥದ್ದು. ನಾನು ಏನನ್ನ ತಿರುಗು ಹಂಗೆ ಅಂದರೆ ಸಾಕು, ಮಗ ಬರೋ ಅಷ್ಟರಲ್ಲಿ ಹಂಗೆ ಹಿಂಗೆ ಅಂತ ಒಂದು ಕೆರಡು ಸೇರಿಸ್ಕೊಂಡು ಹೇಳ್ಬಿಡ್ತಾಳೆ ಅವನ ಹತ್ರ. ಆಯಪ್ಪ, ವಯಸ್ಸಾಗೈತೆ, ಯಾಕೆ ಹಂಗಾಡ್ತೀಯ ಅಜ್ಜಿ ಮೇಲೆ ಅಂತ ನನ್ನೇ ರೇಗ್ತಾನೆ. ಅದಕ್ಕೆ ನಾನು ಏನು ಹೇಳೋಕ್ಕೆ ಹೋಗಲ್ಲ ನಮ್ಮ ಮನೆ ಮುದುಕಿಗೆ. ಹೌದೇನೆ, ನಿಮ್ಮ ಅತ್ತೆ ಹಂಗೆಲ್ಲ ಚಾಡಿ ಹೇಳ್ತಾಳೇನೆ? ನಮ್ಮತ್ತೆನೇನು ಕಮ್ಮಿ ಇಲ್ಲ ತಗೋ, ಅವಳು ಹಂಗೇನೆ. ನಾನೊಂದು ಕ್ಷಣ ಏನನ್ನ ಫೋನ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟೆ ಅಂದರೆ ಅವಳಿಗೆ ಹಂಗೆ ಬಂದುಬಿಡ್ತದೆ ಕುತ್ಕೆಗನ. ಯಾವಾಗಲೂ ಫೋನ್ ನೋಡ್ತಾಳೆ, ಹಂಗೆ ಹಿಂಗೆ ಅಂತ ಊರವ್ರ ಕೈಲೆಲ್ಲ ಹೇಳ್ಕೊಂಡು ತಿರುಗ್ತಿರ್ತಾಳೆ. ಯಾವಾಗ್ಲೂ ಫೋನ್ ಇಟ್ಕೊಂಡೇ ಕುಂತಿರ್ತೀಯಲ್ಲ, ಫೋನಾಗ ಏನೇ ಅದೇ ಅಂಥದ್ದು, ಯಾವಾಗಲೂ ಫೋಟೋ ತೆಕ್ಕೊಂಡು ಫೋನ್ ನೋಡ್ಕೊಂಡೇ ಕುಂತಿರ್ತಿ ಅಂಥದ್ದು ಏನು ಮಾಡ್ಕೈತಿ ನಿಮ್ಮ ಅಪ್ಪ ಇನ್ ಗಂಟ ಅಂತ ಬತ್ತಾಳೆ. ಅಲ್ಲೇ ಚಂದು, ಇನ್ನೊಂದು ಏಟ್ ಮುಂದಕ್ಕೆ ಹೋಗಿ ಅಲ್ಲಿ ಮಧ್ಯದಲ್ಲಿ ನೀರಲ್ಲಿ ಆಟ ಆಡೋಣ ಬಾರ್ಲಾ? ಏ ಇಲ್ಲಪ್ಪ, ನಾನು ಬರಲ್ಲ. ನಮ್ಮ ಅಮ್ಮಯ್ಯ ನೋಡಿದ್ರೆ ಇನ್ನ ಅಷ್ಟೇ ನನಗೆ ಬೈತೈತೆ, ಹೊಡಿತೈತೆ. ಆಮೇಲೆ ನಮ್ಮ ಅಪ್ಪಯ್ಯನ ತಕ್ಕ ಹೋಗಿ ಹೇಳ್ತೈತೆ. ಆಮೇಲೆ ನಮ್ಮ ಅಪ್ಪಯ್ಯ ನನಗೆ ದೊಣ್ಣೆ ತಗೊಂಡು ಹೊಡಿತೈತೆ. ನಾನು ಬರಲ್ಲಪ್ಪ ಸ್ವಾಮಿ, ನೀನು ಬೇಕಾದ್ರೆ ಹೋಗು. ಇನ್ನೊಂದಿನ ನಮ್ಮ ಅಮ್ಮಯ್ಯ ನನ್ನ ಒಳೆ ತಕ್ಕೆ ಕರ್ಕೊಂಬರಲ್ಲ ಅಷ್ಟೇ. ಏ ಇಲ್ಲ ಬಾರ್ಲಾ, ಅವ್ರ ಪಡಿಗೆ ಬಟ್ಟೆ ಒಗಿತಾವ್ರೆ, ಅವ್ರೇನಿತ್ತು ನೋಡಲ್ಲ. ಏ ಇಲ್ಲಪ್ಪ, ನಾನು ಬರಲ್ಲ. ಆಮೇಲೆ ಕರ್ಕೊಂಡು ಹೋಗೋದು ನೀನು. ಅವ್ರೇನ ನೋಡಿ ಬೈದ್ರೆ ಎಲ್ಲ ನನ್ನ ಮೇಲೆ ಹೇಳ್ಬಿಡ್ತೀಯ ನೀನು. ಚಂದುನೇ ಕರ್ಕೊಂಡು ಹೋಗಿದ್ದು ನಾನಲ್ಲ ಅಂತ. ನಾನು ಬರಲ್ಲಪ್ಪ ಸ್ವಾಮಿ ನಿನ್ನ ಜೊತೆಲಿ. ಏಯ್ ಸುಮ್ಮನೆ ಅಲ್ಲೇ ಆಡ್ರಲ್ಲಿ, ನೀರೊಳಗೆ ಮದ್ದಿಗೆ ಬರ್ತಾರಂತೆ. ಆಮೇಲೆ ಏನಿಲ್ಲ, ಚಡ್ಡಿ ಉದ್ರೋಗಂಗೆ ಹೊಡಿತೀನಿ ನೋಡಿ ಇಬ್ರಿಗೂ. ಅಲ್ಲ ಕಣ್ಶಾಂತಕ್ಕ, ನಾನು ಬಂದೆ 2 ವರ್ಷ ಆಗದೆ ಮದುವೆ ಆಗಿ. 2 ವರ್ಷಕ್ಕೇನೆ ನಮ್ಮ ಅತ್ತೆ ಕೈಲಿ ಎಣಗಕ್ಕಾತಿಲ್ಲ ನನಗೆ. ನಮ್ಮ ಮಾವ ಪಾಪ ದೇವ್ರಂತ ಮನುಷ್ಯ, ಇಷ್ಟು ವರ್ಷದಿಂದ ಅದು ಹೆಂಗೆ ಎಣಿಕೊಂಬಂದು ಅವಯ್ಯ. ಅದೇ ಏನಾರ ನಾನೇನ ಹಂಗೆ ಆ ಜಾಗದಲ್ಲಿ ಇದ್ದಿದ್ರೆ ಮದುವೆ ಆಗಿ 3 ದಿವಸಕ್ಕೆ ಓಡಿಸ್ಬಿಡ್ತಿದ್ದೆ ಅವಳನ್ನ. ಸರಿಯಾಗಿ ಹೇಳ್ದೆ ಕಣೆ ನೀನು. ಆ ಯಪ್ಪ ಮೊದಲೇ ಮೆತ್ತೊಂದನು, ಅದು ಹೆಂಗೆ ಎಣಿಕೊಂಡಿದ್ನೋ ಏನೋ ಅವಳ ಜೊತೆಲಿ. ನಮ್ಮತ್ತೇನೂ ಇದ್ದಾಳೆ ನೋಡಬೇಕು. ಅಲ್ಲ ಕಣೆ ಪ್ರೇಮಿ, ನಾನು ಏನನ್ನ ಸಾರು ಮಾಡಲಿ, ಭಾಳ ಚೆನ್ನಾಗಿರ್ತೈತೆ ಅಂತ ಹೇಳ್ಬಿಟ್ಟು ನನ್ನ ಗಂಡನೂ ತಿಂತಾನೆ, ನನ್ನ ಹುಡುಗನೂ ತಿಂತಾನೆ, ನಮ್ಮ ಮಾವನೂ ತಿಂತಾರೆ. ಅದೇ ನಮ್ಮ ಅತ್ತೆ ಬಾಯಿ ಇಕ್ಕೋಕ್ಕಾಗಲ್ಲ ಇದನ್ನ ಅಂತ ಹೇಳ್ತಾಳೆ. ಏನನ್ನ ಒಂದು ಹೇಳ್ತಾಳೆ, ಉಪ್ಪು ಕಮ್ಮಿ ಐತೆ, ಇಲ್ಲ ಖಾರ ಕಮ್ಮಿ ಆಗೈತೆ, ಹಂಗೆ ಹಿಂಗೆ ಏನನ್ನ ಒಂದು ಹೇಳಲಿಲ್ಲ ಅಂದರೆ ಅವಳಿಗೆ ತಿಂದಿದ್ದು ಅರ್ಗದೇ ಇಲ್ಲ ನೋಡ ಮುಂಗೆ ಮತ್ತೀಗ. ಅದರಲ್ಲಿ ಆಲೂಗಡ್ಡೆ ಹಾಕಿದ್ದು ತಿನ್ನಲ್ಲ ಸಾಂಬಾರಿಗೆ. ನನಗೆ ವಾಯು, ನನಗೆ ಮಂಡಿ ನೋವು, ಹಂಗೆ ಹಿಂಗೆ ಅಂತಾಳೆ. ನಾವು ಯಾವಾಗಲೂ ಅಡುಗೆ ಮನೆಯಲ್ಲೇನೇನೇ 3 ಹೊತ್ತು ಬೇಸಾಕೊಂಡಿರ್ಬೇಕಾ? ಅಯ್ಯೋ, ನಾನು 2 ಸಾರು ಮಾಡ್ಬೇಕಾಗ್ತದೆ ಒಂದೊಂದ್ಸಲ. ನಮ್ಮತ್ತೆವು ಅಷ್ಟೇ ಕಣೆ ಶಾಂತಕ್ಕ, ಶುಗರ್ ಐತೆ ಅಂತ ಅಂದ್ಬಿಟ್ಟು ಸಕ್ಕರೆ ಹಾಕಕ್ಕೆ ಬಿಡಲ್ಲ ಟೀ ಕುಡಿಬೇಕಾದ್ರೆ. ನಮಗೆ ಸಪ್ಪೆ ಟೀ ಕುಡಿಯೋಕ್ಕಾಗಲ್ಲ, ಅವಳಿಗೆ ಸಕ್ಕರೆನೇ ಹಾಕಂಗಿಲ್ಲ. 2-3 ದಿನ ಮಾಡ್ಕೊಂಡು ಕುತ್ಕೊಬೇಕು.
ಕಾಫಿ ಕುಡಿದೆ ಮಾತ್ರ ಒಂದು ದಿನನೂ ಇರಲ್ಲ ನೋಡು. ಕಾಫಿ ಟೀ ಕುಡಿದಂಗೆ ಸಕ್ಕರೆ ಕಾಯಿಲೆ ಇರೋರು ಹೆಂಗಿರ್ಬೇಕು, ಏನು ತಿಂದಂಗೆ ಪತಿದಲ್ಲಿ ಇರಬೇಕು. ಇವಳು ಹಂಗಲ್ಲಮ್ಮ, ದಿನ ಇರಬೇಕು ಕಾಫಿ ಟೀ ಎಲ್ಲ. ಈ ಕುಡಿದಂಗಿದ್ರೆ ಏನಾಗ್ತದೆ, ಕುಡಿದಂಗೆ ಇರಬೇಕು. ಮತ್ತೀಗ ನೆನೆ ದಿವಸ ನಿಮ್ಮ ಅತ್ತೆ ಬಂದಿದ್ಲು ನಮ್ಮ ಅಂತಕ್ಕೆ. ಸಂಜೆ ತಕ್ಕನೂ ನಮ್ಮ ಅಂತವನೇ ಇದ್ಲು. ಬಂದು ನಮ್ಮ ಅತ್ತೆ ಕೇಳ್ತಿದ್ಲು, ಏನು ತಿಂದೆ ನೀನು ಅಂತ ಕೇಳಿದ್ಕೆ, ಅಯ್ಯೋ ಯಾತ್ರದ ಮಾಡಾಕಿದ್ಲು ಕಣಮ್ಮ, ಬೇಕು ಅಂತ ಮಾಡಾಕ್ತಾಳೆ, ಬೇಡ ಅಂತ ಮಾಡಾಕ್ತಾಳೋ, ಏನು ರುಚಿ ಇರಲ್ಲ, ಈತ ಇರಲ್ಲ, ಗತ್ತಿಗಿರಲ್ಲ, ಏನಿಲ್ಲ, ಸುಮ್ಮನೆ ಮಾಡಾಕಿದ್ದು ತಿನ್ಬೇಕು, ಅವಳು ಮಾಡಾಕಿದ್ದು ನಮಗೆ ಒಗ್ಗಲ್ಲ ಅಂತ ನಿನ್ನನ್ನು ಬೈಕಂಗೆ ಕುಂತಿದ್ಲು. ಅಯ್ಯ ಅವಳ್ದೇನು ಹೊಸ್ದಲ್ಲ ತಗೋ, ದಿನ ಅದೇನಿ, ಏನು ಮಾಡಿದ್ರು ಅವಳಿಗೇನು ಸೇರಲ್ಲ. ಅದಕ್ಕೇನೆ ಅವಳು ಏನನ ಹೇಳ್ಕೊಂಡ್ಲಿ ಅಂತ ನಾನು ಏನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಮಾಡಾಗದು ಮಾಡಾಕ್ತೀನಿ, ತಿಂದ್ರೆ ತಿನ್ಲಿ, ತಿಂದಿರಿಡ್ಲಿ. ನಾನು ಮದುವೆ ಆದ ವಸ್ತ್ರಲ್ಲಿ ಬಂದಾಗ ಏನನ ಮಾಡಲಿ ಹಂಗೆ ಅನ್ನೋಳಲ್ಲ. ಅವಾಗ ಒಂದು ಚೂರು ಬೇಜಾರಾಗೋದು, ಏನಿದು ಏನು ಮಾಡಿರು ಹಿಂಗೆ ಅಂತಾಳಲ್ಲ ಅಂತ. ಇವಾಗ ಅವಳು ಅನ್ನೋದನ್ನೆಲ್ಲ ಲೆಕ್ಕಕ್ಕೆ ಹಾಕ್ಕೊಳಲ್ಲ. ಹೆಂಗಿದ್ರು ಅವಳು ಏನಾನ ಒಂದೊಂದೇ ಅಂತಾಳೆ ಅಂದ್ಬಿಟ್ಟು ಬೇಸಾಕ್ತೀನಿ, ತಿಂದ್ರೆ ತಿಂತಾಳೆ, ಎಲ್ದಿರಿರ್ತಾಳೆ. ಮನೆಗೆ ಯಾರನ ಬರೋಂಗಿಲ್ಲ, ನಮ್ಮ ಕಡೆಯವರು, ನಮ್ಮ ಅಮ್ಮನ ಏನೋ ಇಲ್ಲ ನಮ್ಮ ಅಣ್ಣನೋ ಯಾರನ ಬರೋಂಗಿಲ್ಲ. ಮಕ ಒಂದು ಅಷ್ಟಪ್ಪ ಗಡಿಗೆ ಹತ್ರ ಮಾಡ್ಕೊಂಡು ಮೂಯಲ್ಲಿ ಕುತ್ಕೊಂಡ್ಬಿಡ್ತಾಳೆ. ಯಾವಾಗ ಓದ್ತಾರೋ ಏನೋ ಅಂತ ಕಾಯ್ಕೊಂಡು. ಅದೇ ಏನಾನ ಅವ್ರ ಅಣ್ಣ ಏನೋ ಇಲ್ಲ ಅವ್ರ ಮಗಳು, ಅವ್ರ ಮನೆಯವರು ಯಾರನ್ನ ಬಂದರೆ ಮಕ ಒಳ್ಳೆ ಹೂವು ಅಳ್ದಂಗೆ ಅಳ್ಡಿಸ್ಕೊಂಬಿಟ್ಟು ಇನ್ನೂ ಹೊರಟ್ರೆ ಸಾಕವರು, ಈಗಲೇ ಹೋಗ್ಬೇಡ್ರಿ, ಇರ್ರಿ ಅಂತ ಇರಿಸ್ಕೊಂತಾನೇ ಇರ್ತಾಳೆ. ಅಯ್ಯ ಹೂ ಕಣೆ ಪ್ರೇಮಿ, ನಾನು ಹೋದ್ವಾರ ನಮ್ಮ ಅಪ್ಪ ಹಿಂಗೆ ಹುಷಾರಿರ್ಲಿಲ್ಲ ಅಂದ್ಬಿಟ್ಟು ಹೋಗಿ ನೋಡ್ಕೊಂಬರೋಣ ಅಂತ ಹೊರಟ್ರೆ, ಹೋಗಪ್ಪ ಅಲ್ಲಿಂದ ಬರೋ ತಕ್ಕನೂ 1000 ಸಲ ಫೋನ್ ಮಾಡೋಳೆ, ಎಷ್ಟೊತ್ತಿಗೆ ಬತ್ತೀಯೇ, ಏನು ಬಂದು ಅಲ್ಲೇ ಇರ್ತೀಯೇನೆ, ಬರಲ್ವೇನೆ ಅಂತ. ಏನೋ ಹೋಗೋಳೆ, ಹೋಗೊಂದು 2 ದಿನ ಇದ್ದು ಬತ್ತಾಳೆ ಅನ್ನೋದಿಲ್ಲ. ಎಷ್ಟೊತ್ತಿಗೆ ಬತ್ತೀಯೇ, ಅಡುಗೆ ಮಾಡಲ್ವೇನೆ, ಕೆಲಸ ಮಾಡಲ್ವೇನೆ ಅಂತ ಫೋನ್ ಮೇಲೆ ಫೋನ್ ಮಾಡ್ತಾಳೆ. ಅಯ್ಯೋ ನಂಗಂತೂ ಭಾಳ ಸಿಟ್ಟು ಬಂದ್ಬಿಡ್ತೈತಮ್ಮ. ನಾನು ಅನ್ಕೊಂತೀನಿ, ಅದು ಎಂತೆಂಥವ್ರಿಗೂ ಸಾವು ಬರ್ತದೆ, ಅಲ್ಲಿ ಸತ್ರು ಇಲ್ಲಿ ಸತ್ರು ಅಂತಾರೆ, ಈ ನಮ್ಮ ಮನೆ ಮುದುಕಿಗೆ ಸಾವು ಬರಲಿಲ್ವಲ್ಲಪ್ಪ ಅಂತ. ಅಯ್ಯ ಬಿಡು ಶಾಂತಕ್ಕ, ಏನಕ್ಕೆ ಅತ್ತ ನಾವು ಅಂತ ಮಾತಾಡಿ ಯಾಕೆ ಕೆಟ್ಟವರಾಗಬೇಕು, ಬಿಡು. ನಾವು ಮಾಡಿದ್ದು ನಮ್ಮ ಮಕ್ಳಿಗೆ ಇರಿಸ್ತದೆ, ಯಾಕೆ ಸುಮ್ಮನೆ ಒಂದು ಕೆಟ್ಟವರಾಗ್ಬೇಕು, ಬಿಡು. ಒಂದು 3 ಹೊತ್ತು ಇಟ್ಟಲ್ವಾ ಬೇಸಾಕೋದ್ರೆ ಆಯ್ತಾಯ್ತು ಬಿಡತ್ತ. ಕಣೆ ಪ್ರೇಮಿ, ನಾನು ಹಂಗನ್ಕೊಂಡೆ ಒಂದೊಂದ್ಸಲ ಸಮಾಧಾನ ಮಾಡ್ಕೊಂಡು ಸುಮ್ಮನಾಗ್ತೀನಿ, ಎಷ್ಟನ ಸಿಟ್ಟು ಬರಲಿ ಅಂತನೂ. ಅಲ್ಲ ಕಣೆ ಪ್ರೇಮಿ, ನೀನು ಯಾವಾಗಲೂ ಬಟ್ಟೆನ ಅಲ್ಲಿಂದ ಅಲ್ಲಿಗೆ ಒಕ್ಕೊಂಬಿಡ್ತಿತ್ತಲ್ಲ, ಯಾಕೆ ಈ ಸಲ ಇಷ್ಟೊಂದು ಬಟ್ಟೆ ಮಾಡ್ಕೊಂಬಿಟ್ಟಿದ್ದೀರಲ್ಲ? ಈ ಮನೆಗೆ ಅಷ್ಟೊಂದು ಜನನೂ ಇಲ್ಲ, ಏನಿಲ್ಲ, ಯಾಕೆ ಇಷ್ಟೊಂದು ಬಟ್ಟೆ ಆಗವಲ್ಲ ಈ ಸಲ? ಅಯ್ಯೋ ಶಾಂತಕ್ಕ, ಅದೇನು ಅಂತ ಹೇಳೋಣ ಶಾಂತಕ್ಕ, ನಮ್ಮ ಹುಡುಗ ಅವನಲ್ಲ ಚಂದು, ಅದೇನೋ ಯೂಟ್ಯೂಬ್ ನೋಡ್ಕೊಂಡು ಕೇಕ್ ಮಾಡ್ತೀನಿ ಅಂತ ಹೋಗಿ ಎಲ್ಲ ಬಟ್ಟೆಗೂ ಕ್ರೀಮ್ ಅಂತೆ ಅದಂತೆ ಇದಂತೆ ಅಂತ ಎಲ್ಲ ಮೆತ್ಕೊಂಡು ಎಲ್ಲ ಒಂದೊಂದೇ ಬಿಚ್ಚಾಸ್ತು ಎಲ್ಲ ಇಷ್ಟೊಂದು ಆಗೋ ಕಣೆ ಶಾಂತಕ್ಕ. ಹೌದಾ? ಹಂಗಾದ್ರೆ ಕೇಕ್ ಮಾಡಿದ್ನೇನು? ಬಿಡಮ್ಮ, ಕೇಕ್ ಎಲ್ಲ ಮಾಡ್ಕೊಂಡು ತಿಂತೀರಾ ನೀವು ಮನೇಲಿ ಹಂಗಾದ್ರೆ? ಅಯ್ಯೋ ಇಲ್ಲ ಬಾ ಶಾಂತಕ್ಕ, ಅದನ್ನ ನಮ್ಗೆಲ್ಲಿ ಮಾಡಕ್ಕೆ ಬರ್ತೈತೆ, ಮೊಬೈಲಲ್ಲಿ ನೋಡ್ಕೊಂಡು ಮಾಡಕ್ಕೆ ಹೋದ್ರೆ ಅದು ಸರಿ ಆಗ್ತೈತಾ, ನೀನೇ ಹೇಳು. ಎಲ್ಲ ಮುಸ್ರೆಗೆ ಹಾಕೋದ್ನಮ್ಮ, ಏನು ಸುಮ್ಮನೆ ಗ್ಯಾಸ್ ವೇಸ್ಟು, ಅಯ್ಯೋ ಅದೆಲ್ಲ ವೇಸ್ಟ್ ಆಯಿತು. ಇನ್ನೇನು ಮಾಡೋಕ್ಕಾಯ್ತೈತೆ, ಹುಡುಗ ಏನನ್ನ ಅಂದರೆ ಬೇಜಾರು ಮಾಡ್ಕೊಂತಾನೆ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಹೌದೇನೆ ಪ್ರೇಮಿ, ಹೋಗ್ಲಿ ಬಿಡತ್ತ, ಇನ್ನೇನು ಮಾಡೋಕ್ಕಾಗ್ತೈತೆ. ಪ್ರೇಮಕ್ಕ, ಶಾಂತಕ್ಕ, ಆಯ್ತಾ ನಿಮ್ಮದು ಬಟ್ಟೆ ಒಗ್ದಿದ್ದು? ನಂದು ಸ್ವಲ್ಪ ಬಟ್ಟೆ ಒಗೆದಿತ್ತು. ಓ ನೇತ್ರಮ್ಮ, ಏನಿವತ್ತು ನೀನು ಬಟ್ಟೆ ಒಗೆಯಕ್ಕೆ ಬಂದ್ಬಿಟ್ಟಿದ್ಯಾ? ಶಾಂತಕ್ಕ, ಸ್ವಲ್ಪ ಬಟ್ಟೆ ಜಾಸ್ತಿ ಇತ್ತು, ಅದಕ್ಕೆ ಇಲ್ಲೇ ಒಳೆನಲ್ಲೇ ತೊಳ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ದು ಆಗಿದ್ರೆ ನಾನು ತೊಳ್ಕೊಂಡು ಹೋಗ್ತೀನಿ, ಆಯ್ತಾ ನಿಮ್ಮದು? ಇನ್ನೂ ಲೇಟ್ ಆಗುತ್ತಾ? ಅಲ್ಲ ಕಣೆ ನೇತ್ರಮ್ಮ, ಮದುವೆ ಆಗಿನ್ನೂ 2 ತಿಂಗಳೂ ಆಗಿಲ್ಲ, ಆಗ್ಲೇ ಒಳೆ ತಗ ಬಂದಿದ್ಯಾ ಬಟ್ಟೆ ಒಗೆಯೋಕ್ಕೆ? ಇಲ್ಲೆಲ್ಲ ಬರಬಾರ್ದು ಕಣೆ ಅಮ್ಮಯ್ಯ ಇಷ್ಟು ಬೇಗ. ಹೌದಾ ಶಾಂತಕ್ಕ, ಯಾಕೆ ಬರಬಾರ್ದು, ಏನಾಗುತ್ತೆ ಬಂದರೆ? ಅಯ್ಯೋ ನಿಮ್ಗಿದೆಲ್ಲ ಗೊತ್ತಾಗಲ್ಲ ಕಣಮ್ಮ, ಯಾರು ನಂಬಲ್ಲ. ಇಲ್ಲೆಲ್ಲ ಗಾಳಿ ಓಡಾಡ್ತಿರ್ತವೆ, ಗಾಳಿ ಸೋಕು ಅದು ಇದು ಆಗ್ತದೆ, ಈ ಕಡೆಗೆಲ್ಲ ಬರಬಾರ್ದು ನೀನು. ಇನ್ನು ಮದುವೆ 2 ತಿಂಗಳಾಗಿಲ್ಲ, ಏನಿಲ್ಲ, ಆಗಲೇ ಬಂದಿದ್ದಿ. ಹೋಗು, ನಿಮ್ಮ ಅತ್ತೆಗೆ ಹೇಳೋಗು, ನಾನು ಹೋಗಲ್ಲ ಕಣತ್ತೆ, ನೀನೇ ಹೋಗಿ ಒಕ್ಕಂಬರತ್ತೆ ಅಂತ. ಹೌದು ಶಾಂತಕ್ಕ, ಏನಂಗಂದ್ರೆ ಗಾಳಿ ಸೋಕು ಅಂದರೆ ಏನು? ಅದೇ ಕಣೆ ಅಮ್ಮಯ್ಯ, ಈ ನೀರಿಗೆ ಬಿದ್ದು ಇಲ್ಲಿ ಅವು ಇವು ಸತ್ತಿರ್ತಾವಲ್ಲ, ಅವು ಇಲ್ಲೇ ದೆವ್ವಾಗಿ ಓಡಾಡ್ತಿರ್ತವೆ ಅಂತ ಅಂತಾರೆ ಊರಲ್ಲಿ. ಅದಕ್ಕೇನೆ ಈ ಕಡೆಗೆ ಬರಬೇಡ ಅಂದಿದ್ದು. ಹೋಗು, ನಿಮ್ಮ ಅತ್ತೆ ಕಳ್ಸೋಗಿ, ನೀನೇನು ಒಕ್ಕಂಬರ್ಬೇಡ ಈಗಲೇನೆ. ಹೌದು ಶಾಂತಕ್ಕ, ಅಂತ ನಿಂಗೆ ಗೊತ್ತಿರಲಿಲ್ಲ. ಸರಿ ಶಾಂತಕ್ಕ, ಆಯಿತು, ನಮ್ಮ ಅತ್ತೆಗೆ ಹೇಳ್ತೀನಿ, ನಮ್ಮ ಅತ್ತೆನೇ ಒಕ್ಕಂಬರ್ತಾರೆ ಹಂಗಾದ್ರೆ. ಅಲ್ಲ ಕಣೆ ಶಾಂತಕ್ಕ, ನೋಡ್ದ ಆ ರಂಗಜ್ಜಿ ಆಗಲೇ ಸೊಸೆನ ಒಳೆತಕ್ಕೆ ಬಟ್ಟೆ ಒಗ್ಗೆ ಕಳ್ಸೈತಲ್ಲ, ನೋಡ ಒಜ್ಜಿನ ಆಗ್ಲೇನ? ಕಣೆ ಪ್ರೇಮಿ, ನೋಡು ಆಗಲೇ ಅತ್ತೆ ಬುದ್ಧಿ ತೋರಿಸ್ತಾವಳೆ ರಂಗಜ್ಜಿ. ನೋಡಿದ್ರಲ್ಲ ಗೆಳೆಯರೆ, ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.